ಇಲ್ಲಿ ಉದ್ಘಾಟನೆ ಆಗುತ್ತಿರುವಂತ ದೀನ್ ದಯಾಳ ಹಾಸ್ಟೆಲ್ ಉಳಿದ ಹಾಸ್ಟೆಲ್ಗಳಂತ ಅಲ್ಲ. ಇವತ್ತು ನಮ್ಮ ದೇಶದಲ್ಲಿ ನಮಗೆಲ್ಲರಿಗೂ ಗೊತ್ತೈತೆ, ಮೊದಲು ಇದ್ದಂಥ ಜಾತಿ ಪದ್ಧತಿ ಮತ್ತು ಈಗಿದ್ದಂಥ ಜಾತಿ ಪದ್ಧತಿ, ಈಗ ಸಾಕಷ್ಟು ಜಾತಿ ಪದ್ಧತಿ ಕಡಿಮೆ ಆಗೈತೆ. ಆದ್ರೆ ಮೊದಲು ಅದು ಕೂಡ ನಮ್ಮ ಊರಲ್ಲಿ ಒಂದು ಕಡೆ ಹರಿಜನ್ ಕೆರೆ, ಒಂದು ಕಡೆ ಮುಸ್ಲಿಂ ಕೆರೆ, ಇನ್ನೊಂದು ಕಡೆ ಉಳಿದ ಮೇಲ್ವರ್ಗದ ಜನರ ಕೆರೆ, ಈ ಟೈಪು ನಮ್ಮ ಊರುಗಳು ನಮ್ಮ ಹಳ್ಳಿಗಳು ಇದ್ದಂಥ ನಮ್ಮ ಪರಿಸ್ಥಿತಿ. ಅದಾದ ನಂತರ ಸ್ವಾತಂತ್ರ್ಯ ಬಂದ ನಂತರ ಈ ಹಾಸ್ಟೆಲ್ಗಳು ನಿರ್ಮಾಣ ಆಗಿದ್ದು ಕೂಡ ಯಾವ ಶಾಣೆ ಇದ್ದವ ಅದನ್ನು ಮಾಡಿದ್ನೋ ಗೊತ್ತಿಲ್ಲ. ಅವು ಹಾಸ್ಟೆಲ್ಗಳು ಕೂಡ ಅದೇ ರೀತಿನ ಅದು SC ಹಾಸ್ಟೆಲ್ಲು, ST ಹಾಸ್ಟೆಲ್ಲು, OBC ಹಾಸ್ಟೆಲ್ಲು, ಮೈನಾರಿಟಿ ಹಾಸ್ಟೆಲ್ಲು, ಈ ರೀತಿ ಬೇರೆ ಬೇರೆ ಸಮಾಜಗಳಿಗೆ ಬೇರೆ ಬೇರೆ ಹಾಸ್ಟೆಲ್ಗಳು. ಇದ ಹಾಸ್ಟೆಲಿಗೆ ನಮಗೆ ಪಕ್ಕದಲ್ಲಿ ಒಂದು SC ಹಾಸ್ಟೆಲ್ ಐತಿ, ಇನ್ನೊಂದು ST ಹಾಸ್ಟೆಲ್ ಐತಿ. ಈ SC ಹಾಸ್ಟೆಲ್ದಲ್ಲಿ ಕೇವಲ SC ಹುಡುಗರು ಮಾತ್ರ ಅದಾರ. ST ಹಾಸ್ಟೆಲ್ದಲ್ಲಿ ಕೇವಲ ST ಹುಡುಗರು ಮಾತ್ರ ಅದಾರ. ಮೈನಾರಿಟಿ ಹಾಸ್ಟೆಲ್ದಲ್ಲಿ ಕೇವಲ ಮುಸ್ಲಿಂ ಸಮಾಜದ ಹುಡುಗರು ಮಾತ್ರ ಅಲ್ಲೇ ಇರ್ತಾರೆ. ಇದು ನಮ್ಮ ಪೂರ್ವಾಂತ ಮೊದಲಿಂದನೂ ಕೂಡ ಯಾವ ರೀತಿ ನಮ್ಮ ಊರಲ್ಲಿ ಬೇರೆ ಬೇರೆ ಜಾತಿಗಳಿಗೆ ಒಂದು ಬೇರೆ ಬೇರೆ ಕೆರೆಗಳನ್ನು ಮಾಡ್ತಿದ್ರು, ಅದೇ ರೀತಿ ಇವತ್ತು ನಮ್ಮ ಸಮಾಜದಲ್ಲಿ ಕೂಡ ಬೇರೆ ಬೇರೆ ಸಮಾಜಕ್ಕೆ ಬೇರೆ ಬೇರೆ ಹೊಸ ಕೆರೆಗಳು, ಹೊಸ ನ್ಯೂ ಗೆಟ್ಟೋಸ್. ಅಂದ್ರೆ SC ಹುಡುಗರು SC ಹುಡುಗರಲ್ಲೇನೆ ಇರ್ಬೇಕು, ಅವ್ರು ಬೇರೆ ಜೊತೆ ಮಿಕ್ಸ್ ಆಗಬಾರ್ದು. ST ಹುಡುಗರು ST ಹುಡುಗರಾಗೇ ಇರಬೇಕು. ಆ ರೀತಿಯ ವ್ಯವಸ್ಥೆ ನಮ್ಮ ಸರ್ಕಾರದಲ್ಲಿ ಕಾನೂನದಲ್ಲಿ ಇತ್ತು. ಇದು ನನಗೆ ಭಾಳ ಅಂದ್ರೆ ಭಾಳ, ನಾನು ರಾಜಕಾರಣಕ್ಕೆ ಬಂದ ಮೇಲೆ ಈ ವಿಷಯ ತಿಳ್ಕೊಂಡ ಮೇಲೆ ನನಗೆ ಭಾಳ ಅಂದ್ರೆ ಭಾಳ ಡಿಸ್ಟರ್ಬೆನ್ಸ್ ಆಗ್ತಿದೆ. ಯಾಕೆ ಈ ರೀತಿ ನಾವೆಲ್ಲ ಹುಡುಗರು ಐತಲ್ಲ ಕೂಡಿ ಬೆಳಿಬೇಕು. ಹುಡುಗರು ಕೂಡಿ ಬೆಳೆದ್ರೆ ನಮ್ಮ ಸಮಾಜದಲ್ಲಿ ಒಬ್ಬರಿಗೊಬ್ಬರ ನಡು ಆತ್ಮೀಯತೆ ಇರ್ತೈತಿ, ಒಬ್ಬರಿಗೊಬ್ಬರ ನಡು ಸಂಪರ್ಕ ಇರ್ತೈತಿ. ಅವಾಗ ನಮ್ಮ ದೇಶದಲ್ಲಿ ಈ ರೀತಿ ಸಮಸ್ಯೆ ಒಬ್ಬರಿನಿಂದ ಇನ್ನೊಬ್ಬರ ನಡುವೆ ಏನು ಸಮಸ್ಯೆ ಐತಿ ಇದು ಕಡಿಮೆ ಆಗ್ತೈತಿ ಅಂತ ಹೇಳಿ ಇತ್ತು. ಅದೇ ರೀತಿ ಇದು SC ಹಾಸ್ಟೆಲ್ ST ಹಾಸ್ಟೆಲ್ಗಳು ಈ ರೀತಿ ಒಂದು ರೀತಿ ನಮ್ಮ ದೇಶದಲ್ಲಿ ಲೆಫ್ಟಿಸ್ಟ್ ಥಿಂಕಿಂಗ್ ಸ್ಟ್ರಾಂಗ್ ಆಗಿ ಬೆಳಿಲಿಕ್ಕೆ ಈ ರೀತಿಯ ಹಾಸ್ಟೆಲ್ಗಳು ಕಾರಣ. ಹಾಗಾಗಿ ನಾನು ಎಲ್ಲರೂ ಕೂಡಿ ಬೆಳಿಬೇಕು ಅನ್ನೋಂಥ ಒಂದು ವಿಚಾರ ಇತ್ತು. ಅದಾದ ನಂತರ ನಮ್ಮ ಸರ್ಕಾರ ಬಂದಾಗ ಶ್ರೀ ಬೊಮ್ಮಾಯಿ ಅವರಿಗೆ ನಾನು ಭಾಳ ಗಟ್ಟಿಯಾಗಿ ಮೇಲಿನ ಮೇಲೆ ಈ ವಿನಂತಿಯನ್ನು ಮಾಡ್ಕೊಂಡಿದ್ದೆ. ಈ ರೀತಿ ನಮ್ಮಲ್ಲಿ ಸಪ್ರೇಟ್ ಹಾಸ್ಟೆಲ್ಗಳು ಏನದಾವೋ ಈ ಸಪ್ರೇಟ್ ಹಾಸ್ಟೆಲ್ಗಳು ಆಗಬಾರ್ದು. ಇದ್ರ ಬಗ್ಗೆ ನೀವು ವಿಚಾರ ಮಾಡಿ ಒಂದು ಇಂಟಿಗ್ರೇಟೆಡ್ ಹಾಸ್ಟೆಲ್ ಬೇಕು. ನಮ್ಮ ಧಾರವಾಡಕ್ಕೆ ಪ್ರತಿ ಸರ್ತೆ 15,000 to 20,000 ಹಾಸ್ಟೆಲ್ಗೆ ಹುಡುಗರಿಗೆ ಅಪ್ಲಿಕೇಶನ್ ಬರ್ತಾವು. ನಮಗೆ ಆ ಹುಡುಗರಿಗೆ ಅಪ್ಲಿಕೇಶನ್ ಆ ಸೀಟ್ ಕೊಡಕ್ಕೆ ಆಗ್ತಾ ಇಲ್ಲ. ಅದ್ರ ಜೊತೆ ಈ ರೀತಿ ದೊಡ್ಡ ಹಾಸ್ಟೆಲ್ಗಳು ಬೇಕು ಅನ್ನುವಂಥ ವಿಚಾರ ನಾವು ಮುಂದಿಟ್ಟಿದ್ದೆ.